ಮೊಬೈಲ್ ಫೋನ್ ಹಿಡಿದುಕೊಂಡು ಟಾಯ್ಲೆಟ್ನಲ್ಲಿ 10 ನಿಮಿಷಗಳಿಗಿಂತ ಹೆಚ್ಚು ಹೊತ್ತು ಕುಳಿತುಕೊಂಡರೆ ಆರೋಗ್ಯಕ್ಕೆ ಬರುವ ಆಪತ್ತು ಎಂಥದ್ದು ಗೊತ್ತಾ? ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಟಾಯ್ಲೆಟ್ನಲ್ಲಿ ಹೆಚ್ಚು ಹೊತ್ತು ಫೋನ್ ಹಿಡಿದು ಕುಳಿತುಕೊಂಡರೆ ಪೈಲ್ಸ್ ಬರಬಹುದು ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ಎಷ್ಟು ಹೊತ್ತು ಕುಳಿತುಕೊಳ್ಳಬಹುದು ಮತ್ತು ಸರಾಗವಾಗಿ ಮಲವಿಸರ್ಜನೆ ಆಗಬೇಕಾದರೆ ಯಾವ ಟಿಪ್ಸ್ ಅನುಸರಿಸಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಆಡುವ ಮಕ್ಕಳ ಕೈಯಲ್ಲೂ ಮೊಬೈಲ್ ಇರುವ ಕಾಲವಿದು. ಇನ್ನು ದೊಡ್ಡವರ ಬಗ್ಗೆ ಕೇಳಬೇಕಾ? ಎಲ್ಲರೂ ಅಲ್ಲದಿದ್ದರೂ ಕೆಲವರು ಮೊಬೈಲ್ ಫೋನ್ಗೆ ವಿಪರೀತ ಅಂಟಿಕೊಂಡು ಬಿಟ್ಟಿದ್ದಾರೆ. ಇವರಿಗೆ ಎಲ್ಲಿ ಹೋದರೂ ಫೋನ್ ಇರಲೇಬೇಕು. ಬಾತ್ರೂಮ್ನಲ್ಲಿ ಕೂಡ. ಮನೆಯಲ್ಲಿರುವ ಇತರ ಸದಸ್ಯರ ಅವಸರದ ಬಗ್ಗೆ ಆಲೋಚನೆ ಮಾಡದ ಇವರು ಫೋನ್ ಹಿಡಿದು ಗಂಟೆಗಟ್ಟಲೆ ಬಾತ್ರೂಮ್ನಲ್ಲಿ ಕುಳಿತು ಬಿಡುತ್ತಾರೆ. ಈ ಅಭ್ಯಾಸದಿಂದ ಮಲವಿಸರ್ಜನೆ ಚೆನ್ನಾಗಿ ನಡೆದು ಕರುಳು ಖಾಲಿಯಾಗುತ್ತದೆ ಮತ್ತು ಪ್ರತಿದಿನ ಇದೇ ಅಭ್ಯಾಸವನ್ನು ಮುಂದುವರೆಸುವುದರಿಂದ ಆರೋಗ್ಯದಿಂದ ಇರ್ತೀವಿ ಅಂತ ಹಲವಾರು ಜನ ಅಂದ್ಕೊಂಡಿರ್ತಾರೆ. ಆದರೆ ಅಸಲಿ ಸತ್ಯವೇ ಬೇರೆ. ಯಾರಿಗೆಲ್ಲ ಈ ಅಭ್ಯಾಸ ಇದೆ ಅಂಥವರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ? CNN ವರದಿ ಪ್ರಕಾರ ಅಮೇರಿಕಾದ ಡಲ್ಲಾಸ್ನಲ್ಲಿ ಯೂನಿವರ್ಸಿಟಿ ಆಫ್ ಟೆಕ್ಸಾಸ್ ಮೆಡಿಕಲ್ ಸೆಂಟರ್ನಲ್ಲಿ ಕರುಳಿನ ಕಾಯಿಲೆ ವಿಭಾಗದಲ್ಲಿ ಮುಖ್ಯ ಆರೋಗ್ಯ ಅಧಿಕಾರಿಯಾಗಿರುವ ಡಾಕ್ಟರ್ ಲೈಶು ಹೇಳುವ ಪ್ರಕಾರ ಹೊಟ್ಟೆ ಮತ್ತು ಕರುಳಿನ ಸಮಸ್ಯೆ ಹೇಳಿಕೊಂಡು ಬರುವ ಬಹುತೇಕರಲ್ಲಿ ಟಾಯ್ಲೆಟ್ನಲ್ಲಿ ಗಂಟೆಗಟ್ಟಲೆ ಫೋನ್ ಹಿಡಿದುಕೊಂಡು ಕುಳಿತಿರುವ ಅಭ್ಯಾಸವಿರುತ್ತದೆ. ಹಾಗೆ ನ್ಯೂಯಾರ್ಕ್ನ ಸ್ಟೋನಿ ಬ್ರೂಕ್ ಮೆಡಿಸಿನ್ನಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಫರಾಹ್ ಮಂಜೂರ್ ರವರು ಹೇಳಿರುವ ಪ್ರಕಾರ ಟಾಯ್ಲೆಟ್ನಲ್ಲಿ 5ರಿಂದ 10 ನಿಮಿಷಗಳಷ್ಟೇ ಕುಳಿತುಕೊಳ್ಳುವುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿದು ಬಂದಿದೆ. ಹೆಚ್ಚು ಹೊತ್ತು ಟಾಯ್ಲೆಟ್ನಲ್ಲಿ ಕೂರುವುದು ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ಮತ್ತು ಟಾಯ್ಲೆಟ್ ಸೀಟ್ ವಿನ್ಯಾಸಗೊಳಿಸಿರುವ ಶೈಲಿಯಿಂದ ಹೆಚ್ಚು ಹೊತ್ತು ಟಾಯ್ಲೆಟ್ನಲ್ಲಿ ಕೂರುವುದು ಕೆಳಭಾಗದ ದೇಹಕ್ಕೆ ಒತ್ತಡಕ್ಕೆ ಕಾರಣವಾಗುತ್ತದೆ. ಇದರಿಂದ ಗುದದ್ವಾರದ ಭಾಗದಲ್ಲಿರುವ ರಕ್ತನಾಳಗಳಲ್ಲಿ ರಕ್ತ ತುಂಬಿ ಅದು ಹಿಮ್ಮುಖ ಚಲನೆಗೆ ಸಾಧ್ಯವಾಗದಂತೆ ಆಗುತ್ತದೆ. ಇದು ಪೈಲ್ಸ್ಗೆ ಕಾರಣವಾಗುತ್ತದೆ. ಜೊತೆಗೆ ಸೊಂಟದ ಭಾಗದ ಮಾಂಸಖಂಡಗಳು ದುರ್ಬಲಗೊಂಡು ಕರುಳಿನ ಚಲನೆ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ. ಇದರಿಂದ ಮಲಬದ್ಧತೆ ಹಾಗೂ ಮಲಮೂತ್ರಗಳನ್ನು ನಿಯಂತ್ರಿಸಲು ಅಸಾಧ್ಯವಾಗುವ ಹಾಗೆ ಮಾಡುತ್ತದೆ. ಟಾಯ್ಲೆಟ್ನಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳಬೇಡಿ ಹೀಗೆಂದು ನಾವು ಹೇಳ್ತಾ ಇಲ್ಲ. ಬದಲಿಗೆ ವೈದ್ಯರೇ ಸಲಹೆ ಕೊಡುತ್ತಿದ್ದಾರೆ. ಹೆಚ್ಚು ಹೊತ್ತು ಅಂದರೆ 10 ನಿಮಿಷಗಳಿಗಿಂತ ಹೆಚ್ಚಿನ ಸಮಯ ಟಾಯ್ಲೆಟ್ನಲ್ಲಿ ಕಳೆಯಬೇಡಿ ಎಂದು ಕಿವಿಮಾತು ಹೇಳಿದ್ದಾರೆ. 10 ನಿಮಿಷದೊಳಗೆ ನಿಮಗೆ ಮಲವಿಸರ್ಜನೆ ಆಗದಿದ್ದರೆ ಎದ್ದು ಹೊರಬರುವುದು ಒಳ್ಳೆಯದು ಅಂತ ಹೇಳಿದ್ದಾರೆ. ಸರಾಗವಾಗಿ ಮಲವಿಸರ್ಜನೆಗೆ ಅನುಕೂಲವಾಗುವ ಹಾಗೆ ದೇಹಕ್ಕೆ ಹೆಚ್ಚಿನ ನೀರಿನ ಅಂಶ ಸೇರಿಸುವುದು, ನಾರಿನ ಅಂಶ ಇರುವ ಆಹಾರಗಳನ್ನು ಸೇವನೆ ಮಾಡುವುದು ಮತ್ತು ಪ್ರತಿದಿನ ವಾಕಿಂಗ್ ಮಾಡುವ ಅಭ್ಯಾಸ ಇಟ್ಟುಕೊಳ್ಳುವುದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು ವೇಳೆ ನಿಮಗೆ ದೀರ್ಘಕಾಲದ ಮಲಬದ್ಧತೆ ಇದ್ದರೆ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ ಸಲಹೆಯ ಸೂಚನೆಗಳನ್ನು ಪಡೆದುಕೊಳ್ಳಿ. ಬಲವಂತದ ಒತ್ತಡದಿಂದ ಅಪಾಯವಾಗುತ್ತದೆ. ಬಲವಂತದ ಒತ್ತಡವು ಮೂಲವ್ಯಾಧಿಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಶೌಚಾಲಯದಲ್ಲಿ ತಮ್ಮ ಫೋನ್ಗಳನ್ನು ಸ್ಕ್ರೋಲ್ ಮಾಡುವ ಜನರು ಸಮಯದ ಜಾಡನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಕುಳಿತಿರುವಾಗ ಅವರ ಸ್ನಾಯುಗಳು ಆಯಾಸಗೊಳ್ಳುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಹೆಚ್ಚು ಹೊತ್ತು ಟಾಯ್ಲೆಟ್ನಲ್ಲಿ ಕೂರುವಂತಹ ನಿಮ್ಮ ಸ್ನೇಹಿತ ಅಥವಾ ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.